ಸರ್, ಎಲ್ರಿಗೂ ನಮಸ್ಕಾರ. ಆ, ಒಂದು ತುರ್ತು ಸಭೆ ನಡೆಯೋ ಹಾಗೆ ಒಂದು ತುರ್ತು ಪತ್ರಿಕಾಗೋಷ್ಠಿ ಇದು ನಮ್ಮ ಚಿತ್ರದ ಪರವಾಗಿ. ಎಲ್ರಿಗೂ ಧನ್ಯವಾದಗಳು ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಕುಂತಿರೋದಕ್ಕೆ. ನಮ್ಮ ಈ ಚಿತ್ರ ಕುಲದಲ್ಲಿ ಕೇಳಿ ಯಾವುದೋ ಚಿತ್ರ ಇದೇ ತಿಂಗಳು 23ನೇ ತಾರೀಕು ಬಿಡುಗಡೆ ಆಗ್ತಿದೆ. ಆ ಚಿತ್ರದಲ್ಲಿ ಒಂದು ಹಾಡಿದೆ, ಮನಸ್ಸು ಹಾಡ್ತದೆ ವಯಸ್ಸು ಕಾಡ್ತದೆ, ಚೂರೇ ಚೂರು ಮ್ಯಾರೇಜ್ ಆದರೆ ಎಲ್ಲ ಸರಿ ಹೋಗ್ತದೆ. ಭಟ್ರು ಯಾವ ಗಳಿಗೆಯಲ್ಲಿ ಸಾಲುಗಳು ಬರೆದ್ರೋ ತುಂಬ ಅದ್ಭುತವಾಗಿ ಬರೆದ್ರು. ಯಾವುದೇ ತಪ್ಪು ಸರಿ ಏನೇ ಆದರೂ ಚೂರು ಚೂರೇ ಹೊಂದಾಣಿಕೆ ಆದರೆ ಎಲ್ಲ ಸರಿ ಹೋಗ್ತದೆ ಅನ್ನೋ ಥರ ಒಂದು ಭಾವನೆಯಲ್ಲಿ ಆ ಹಾಡು ಬರೆದಿದ್ದು. ಅದು ಕತೆಗೂ ಹೊಂದಿಕೆ ಆಗಿತ್ತು. ಆದರೆ ಈಗ ಆಗಿರೋ ಪ್ರಸಂಗ ಏನಿದೆ, ಈ ಸಿಚುವೇಶನ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಸೋನು ನಿಗಮ್ ಅವ್ರ ಕೈಯಲ್ಲಿ ನಾವು ಆ ಹಾಡನ್ನ ಹಾಡಿಸಿದ್ವಿ. ಸೋನು ನಿಗಮ್ ಅವರು ಒಂದು ವೇದಿಕೆಯಲ್ಲಿ ಯಾವುದೋ ಒಂದು ಈವೆಂಟಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೆಲ್ಲ ತಾವೆಲ್ಲ ನೋಡಿದ್ದೀರಾ, ಅವ್ರ ಮಾತು ಏನಿತ್ತು ಅಂತ ಕೇಳಿದ್ದೀರಾ. ಅದನ್ನು ಕೇಳಿದಾಗ ನಮಗೂ ಆಶ್ಚರ್ಯ ಆಯಿತು, ಏನಪ್ಪ ಇಷ್ಟು ವಿಕೃತವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಅಂದರೆ ಅವರ ಮನಸ್ಸೊಳಗಿನ ಒಂದು ವಿಕೃತ ರೂಪ ಕಾಣಿಸ್ತು ನಮಗೆ. ಇನ್ನೂ ಒಂದು ಯೋಚನೆ ಬಂತು, ಅಂಥ ಒಬ್ಬ ಮನುಷ್ಯ ಹಾಡಿರೋ ಹಾಡನ್ನ ನಾವು ನಮ್ಮ ಸಿನಿಮಾದಲ್ಲಿ ಬಳಸ್ಕೋಬೇಕಾ. ಇಮಿಡಿಯೇಟಾಗಿ ನಿರ್ಮಾಪಕರ ಜೊತೆ ಚರ್ಚೆ ಆಯಿತು. ಸರ್, ಈ ಥರ ಆಗೋಗಿದೆ, ಅವ್ರು ಏನೋ ಮಾತಾಡ್ಬಿಟ್ಟಿದ್ದಾರೆ. ಈಗ ಆ ಹಾಡು ನಮ್ಮ ಚಿತ್ರದಲ್ಲಿ ಆಲ್ರೆಡಿ ಒಂದು ಲಿರಿಕಲ್ ವಿಡಿಯೋ ಅಂತ ಬಿಟ್ಟಿದ್ದೀವಿ. ಈಗ ನಾವೆಲ್ಲ ನಮ್ಮ ಸಿನಿಮಾದಲ್ಲಿ ಅವ್ರ ವಾಯ್ಸು ಇಟ್ಕೊಂಡು ನಾವು ಆ ಧ್ವನಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕಾ, ಇಲ್ಲ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಾಗ ಅವ್ರಿಗೆ ಟಿಕೆಟ್ ಜೊತೆ 2 ಕಾಟನ್ ಹತ್ತಿ ಕೂಡ ಕೊಡಬೇಕು. ಅವ್ರಿಗೆ 2 ಕಿವಿಗೂ ಇಟ್ಕೊಳ್ಳಿ, ಆ ಸಾಂಗ್ ಬಂದಾಗ ಮಾತ್ರ ಕಿವಿ ಮುಚ್ಕೊಳ್ಳಿ ಅಂತ. ಈ ಥರ ಪರಿಸ್ಥಿತಿ ಆಗ್ಬಿಡುತ್ತೆ. ಅವ್ರ ವಾಯ್ಸ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ಇಷ್ಟೆಲ್ಲ ಆದಮೇಲೆ ಈ ಥರ ಒಂದಷ್ಟು ನಿರ್ಮಾಪಕರ ಜೊತೆ ಚರ್ಚೆ ಆದಾಗ, ಸರ್ ನಿಮ್ಮ ಒಪಿನಿಯನ್ ಏನಿದೆ ಅದೇ ಒಪಿನಿಯನ್ ನಂದು. ಆಮೇಲೆ ಕನ್ನಡಕ್ಕೆ ಅವಮಾನ ಆಗಿದೆ, ಕನ್ನಡಿಗರಿಗೆ ಅವಮಾನ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ನಮಗೆ ಅವರ ಅವಶ್ಯಕತೆ ಇಲ್ಲ. ಒಳ್ಳೆ ಗಾಯಕರು, ಕಲೆ ಇದೆ, ಅದಕ್ಕೆ ನಾವು ಗೌರವ ಕೊಟ್ವಿ. ಸೊ ಅದನ್ನು ಅವರು ಉಳಿಸ್ಕೋಬೇಕಾಗಿತ್ತು, ಉಳಿಸ್ಕೊಂಡಿಲ್ಲ. ಸೊ ಅದನ್ನು ನಾವು ಧಿಕ್ಕರಿಸೋಣ ಅಂತ ಹೇಳಿ ಈಗ ನಮ್ಮ ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನು ತೆಗೆದಾಕ್ತಿದ್ದೀವಿ. ಆ ವಾಯ್ಸ್ ತೆಗೆದು ಅದರ ಬದಲಾಗಿ ನಮ್ಮ ಕನ್ನಡಿಗರೇ ಹಾಡಿರೋ ಅಂದರೆ ಗಾಯಕರು ಚೇತನ್ ಸಾಸ್ಕ ಅವರ ಧ್ವನಿಯಲ್ಲಿ ಆ ಹಾಡನ್ನ ನಾವು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿದ್ದೀವಿ. ಇನ್ನು ಅದೊಂದು ಸ್ವಲ್ಪ ಮಾಸ್ಟ್ರಿಂಗ್ ಕೆಲಸಗಳು ಕೆಲವು ನಡೀತಾ ಇರೋದ್ರಿಂದ ಇವತ್ತು ನಿಮ್ಮ ಮುಂದೆ ಅದನ್ನು ಪ್ಲೇ ಮಾಡೋಕ್ಕಾಗ್ತಿಲ್ಲ. ಬಟ್ ಚೇತನ್ ಸಾಸ್ಕ ಆಲ್ರೆಡಿ ಸಾಂಗ್ ಹಾಡಿದ್ದು ಆಯಿತು, ಅದನ್ನು ನಾವು ರೆಕಾರ್ಡಿಂಗ್ ಮಾಡಿ ಮಾಸ್ಟ್ರಿಂಗ್ ಕಳಿಸಿದ್ದು ಆಯಿತು. ಸೊ ಇದು ಒಂದು ಬೆಳವಣಿಗೆನ ನಾವು ನಿಮಗೆ ತಿಳಿಸ್ಬೇಕು. ಯಾಕೆಂದರೆ ನಾಳೆ ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ನಿರ್ಮಾಪಕರು ಆ ಚಿತ್ರದ ಪ್ರಚಾರಕ್ಕೆ ಎಷ್ಟೆಲ್ಲ ಹಣ ಖರ್ಚು ಮಾಡಬೇಕು, ಬುದ್ಧಿ ಖರ್ಚು ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲವನ್ನೂ ಮಾಡಿ ಒಂದು ಸಿನಿಮಾನ ಗೆಲ್ಲಿಸೋದಕ್ಕೆ ಅವರ ಒಂದು ನಾವು ಶೂಟಿಂಗ್ ಟೈಮಲ್ಲಿ ಎಷ್ಟು ಕಷ್ಟಪಟ್ಟು ಅದರ ಡಬಲ್ ಕಷ್ಟ ಇವಾಗ ಅವರು ಪ್ರಚಾರದಲ್ಲಿ ಮಾಡ್ತಾ ಇದ್ದಾರೆ. ಅದರ ಕೆಲಸ ನಿಮಿತ್ತನೇ ನಮ್ಮ ಹೀರೋ ಮಡೆನೂರ್ ಮನು ಗಲ್ಲಿನೂ ಸುತ್ತುತ್ತಾ ಇದ್ದಾನೆ. ಹೋಗಿ ಯಾರನ್ನೂ ಬಿಡ್ತಿಲ್ಲ. ಮದುವೆ ಮನೆ, ಸಾವಿನ ಮನೆ, ಪ್ರತಿಯೊಂದು ಮನೆಗೂ ನುಗ್ಗಿ, ಪ್ರತಿಯೊಂದು ಟೀ ಅಂಗಡಿಯಿಂದ ಹಿಡಿದು ದೊಡ್ಡ ಹೋಟೆಲ್ವರೆಗೂ ಎಲ್ಲ ಕಡೆ ಹೋಗಿ ಪ್ರತಿಯೊಬ್ಬರಿಗೂ ಡೈರೆಕ್ಟ್ 1 to 1 ಒಂದು ಇನ್ವಿಟೇಷನ್ ಕೊಟ್ಟು ನಮ್ಮ ಸಿನಿಮಾಗೆ ಬನ್ನಿ ಅಂತ ಕರೆಯೋಕ್ಕೆ ಹೋಗಿದ್ದಾನೆ. ಆ ಥರ ಗಲ್ಲಿ ಸುತ್ತು ಸಿನಿಮಾ ಮಾಡಬೇಕು ಅಂದರೆ ಒಂದು ಪ್ರಚಾರ ಮಾಡೋಕ್ಕೆ ನಿಂತಿರೋ ನಾವು ಈ ಥರದ್ದು ಯಾವುದೋ ಒಂದು ಸಿಲ್ಲಿ ಮ್ಯಾಟ್ರಿಂದ ಪ್ರಚಾರ ಪಡ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿಲ್ಲ. ನಾನು ನಿಮಗೆ ಕನ್ವೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಯಾರೋ ಕೆಲವರು ಮಾತಾಡ್ಕೊಂಡಿದ್ದು ನಮ್ಮ ಕಿವಿಗೆ ಬಿತ್ತು, ಸೋನು ನಿಗಮ್ ನಿಮ್ಮ ಸಿನಿಮಾದಲ್ಲಿ ಆಡಿದ್ದಾರೆ, ಇವಾಗ ಅದನ್ನು ಪ್ರಚಾರಕ್ಕೆ ನೀವು ಬೇರೆ ಥರ ಬಳಸ್ಕೊಂಡ್ಬಿಡ್ಬೋದು. ಯಾವುದೇ ಕಾರಣಕ್ಕೂ ಆ ಪ್ರಚಾರದ ಮನಸ್ಥಿತಿ ಇಟ್ಕೊಂಡು ಇಲ್ಲಿ ನಾವು ಕುಂತಿಲ್ಲ. ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ, ಅದಕ್ಕೆ ಧಕ್ಕೆ ಆಗಿದೆ. ಅವರಿಂದ ನಾವು ಅದನ್ನು ಉಳಿಸ್ಕೊಳ್ಳೋದು ಬೇಡ. ನಾಳೆ ಸಿನಿಮಾ ರಿಲೀಸ್ ಆದಾಗ ಥಿಯೇಟ್ರಿಗೆ ಬರೋ ಜನ ಸೋನು ನಿಗಮ್ ಹಾಡಿರೋ ಸಾಂಗ್ ಇದೆಯಮ್ಮ, ಈ ಸಿನಿಮಾ ನೋಡೋದೇ ಬೇಡ ಅಂದ್ಬಿಟ್ರೆ, ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿರೋ ಸಿನಿಮಾ, ಕನ್ನಡಿಗರ ಸಿನಿಮಾ, ಅವನು ಯಾರೋ ಮಾಡಿದ ತಪ್ಪಿಂದ ನಾವೆಲ್ಲ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾ? ಕನ್ನಡ ಸಿನಿಮಾ ಅದಕ್ಕೆ ಬಲಿ ಆಗಬೇಕಾ? ಪ್ರೊಡ್ಯೂಸರ್ ಅದರಿಂದ ತೊಂದರೆ ಅನುಭವಿಸ್ಬೇಕಾ? ಆ ವ್ಯಕ್ತಿಯಿಂದ ನಮಗೆ ಕಿವಿಗೆ ಇಂಪು ತಂಪು ಸಿಗುತ್ತೆ ಅಂದ್ಕೊಂಡ್ವಿ. ಆದರೆ ಒಂದು ಎಷ್ಟೋ ಜನರ ಬದುಕಿಗೆ ತುಂಬ ಬೆಂಕಿ ಇಡೋ ಅಂಥ ಕೆಲಸ ಆಗುತ್ತೆ. ಅಂದರೆ ಅದು ಕನ್ನಡಕ್ಕೆ
ಮಸಿ ಬಳಿಯುವಂಥ ಕೆಲಸ ಆಗುತ್ತೆ. ಅದಕ್ಕೆ ನಾವು ಅದಕ್ಕೆ ಧಿಕ್ಕಾರ ಹೇಳ್ತಿದ್ದೀವಿ. ಸೋನು ನಿಗಮ್ ಹಾಡನ್ನ ನಮ್ಮ ಸಿನಿಮಾದಿಂದ ತೆಗೆದಾಕ್ತಾ ಇದ್ದೀವಿ. ಚೇತನ್ ಸೋಸ್ಕ ಹಾಡನ್ನ ಹಾಡಿದ್ದಾರೆ, ಅದನ್ನು ನಾವು ಸಿನಿಮಾದಲ್ಲಿ ಬಳಸ್ತಾ ಇದ್ದೀವಿ. ಹಾಡು ಶೂಟಿಂಗ್ ಆಗೋಗಿದೆ. ಶೂಟಿಂಗ್ ಎಲ್ಲ ಆಗಿ ನಾವು ಈ ತಿಂಗಳು 23ಕ್ಕೆ ಬರ್ತಿದ್ದೀವಿ. ಇದು ಆಲ್ರೆಡಿ ಸೋನು ನಿಗಮ್ ಅವ್ರು ಹಾಡಿ 3 ತಿಂಗಳಾಗಿದೆ. 3 ತಿಂಗಳು ಹೆಚ್ಚು ಕಮ್ಮಿ. ಅವ್ರು ಹಾಡಿ 3 ತಿಂಗಳಾಯಿತು. ಆ ಟೈಮಲ್ಲಿ ಹಾಡಿದ್ದು ಎಲ್ಲ ರೆಡಿ ಮಾಡಿ ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ನೀವೇ ಎಲ್ಲ ಇದ್ರಿ ಸಾಕ್ಷಿಯಾಗಿ. ಆ ಹಾಡನ್ನ ಲಿರಿಕಲ್ ವಿಡಿಯೋ ಒಂದು ಬಿಡುಗಡೆ ಮಾಡಿದ್ವಿ. ಒಳ್ಳೆ ಪ್ರಶಂಸೆ ಸಿಕ್ತು. ಅದು ತುಂಬ ಚೆನ್ನಾಗಿ ಯೋಗರಾಜ್ ಭಟ್ರು ಲಿರಿಕ್ಸು ಬರ್ದಿದ್ದಿತ್ತು. ಸೊ ನಮಗೆ ತುಂಬ ಚೆನ್ನಾಗಿ ಬಂತು ಹಾಡು. ಎಲ್ಲ ಕಡೆ ವೈರಲ್ ಆಯಿತು. ಈಗ ಪ್ರಚಾರಕ್ಕೆ ಮನು ಎಲ್ಲೇ ಹೋದರೂ ಜನ ಕೇಳ್ತಾ ಇದ್ದಾರೆ, ಈ ಸಿನಿಮಾದಲ್ಲಿ ಸೋನು ನಿಗಮ್ ಹಾಡಿರೋ ಸಾಂಗ್ ಇರಬೇಕಲ್ಲ, ಅದಿರುತ್ತಾ, ಅದೇನು ಇಟ್ಕೊಳ್ತೀರಾ? ಈ ಥರ ಕ್ವಶನ್ಸ್ಗೆ ಅಲ್ಲಿ ಪಾಪ ಹೀರೋ ಕೂಡ ತಬ್ಬಿಬ್ಬಾಗ್ತಾ ಇದ್ದಾರೆ. ಒಂದೊಂದು ಕಡೆ ಏನು ಹೇಳಬೇಕು ಆ ಜನ ರಾಜಾರೋಷವಾಗಿ ಕೇಳೋವಾಗ ಇಲ್ಲ ಅಂತಲೇ ಹೇಳ್ತಾ ಬರ್ತಿದ್ದಾರೆ. ಅದು ನಮ್ಮ ಡಿಸಿಷನ್ ನಾವು ತೊಗೊಂಡು ಆಯಿತು, ಈ ಸಿನಿಮಾದಲ್ಲಿ ಸೋನು ನಿಗಮ್ ಸಾಂಗ್ ಇರಲ್ಲ ಅಂತ. ಕೆಲವು ಕಡೆ ಪ್ಲೇ ಮಾಡೋಕ್ಕೂ ಆಗ್ತಿಲ್ಲ. ಬಟ್ ನಮಗೆ ಪ್ರಚಾರಕ್ಕೆ ಹೊಂಟಿದ್ದೀವಿ, ಅದು ತಪ್ಪಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ, ಅದು ಪದೇ ಪದೇ ನಾವು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಸರ್, ಮನೋಮೂರ್ತಿ ಅವರು US ಅಲ್ಲಿದ್ದಾರೆ. ಅವ್ರ ಜೊತೆನೂ ಮಾತಾಡಿದ್ವಿ. ಪಾಪ ಅವ್ರದ್ದು ಇದರಲ್ಲಿ ಯಾವುದೇ ಥರದ ಅಡ್ಡ ಆತಂಕ ಇಲ್ಲ. ಸರ್, ನಿಮ್ಮ ಪ್ರೊಡಕ್ಷನ್ ಸೈಡ್ ಏನು ನೀವು ತೀರ್ಮಾನ ತೊಗೊಳ್ತೀರೋ, ಪ್ರೊಡ್ಯೂಸರ್ಗೆ ಬಿಟ್ಟಿದ್ದು. ಆ್ಯಸ್ ಎ ನಿರ್ದೇಶಕರಾಗಿ ನೀವು ಪ್ರೊಡ್ಯೂಸರ್ ಏನು ತೀರ್ಮಾನ ತೊಗೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ಸರ್. ನಿಮ್ಮ ಸಿನಿಮಾ, ನಾನು ಅದರಲ್ಲಿ ಒನ್ ಆಫ್ ದ ಪಾರ್ಟ್ ಆಗಿದ್ದೀನಿ ಅಷ್ಟೇ. ನಿಮ್ಮ ಡಿಸಿಷನ್ ಏನಿರುತ್ತೆ ನಾನು ಅದಕ್ಕೆ ಭಾಗಿಯಾಗ್ತೀನಿ ಅಷ್ಟೇ ಅನ್ನೋ ಥರ ಮನೋಜ್ ಸರ್ ಆಗಲಿ, ಆಮೇಲೆ ಯೋಗರಾಜ್ ಸರ್ ಆಗಲಿ, ಅವರು ಆ ಥರದ ನಮ್ಮ ಸಪೋರ್ಟಿಗೆ ನಿಂತಿದ್ದಾರೆ. ಅವರು ಕನ್ನಡದವರೇ ಅಲ್ವಾ ಸರ್, ಕನ್ನಡ ಸಿನಿಮಾಗಳು ಮಾಡ್ಕೊಂಡು ಬಂದವರೇ ಅಲ್ವಾ. ಸೊ ಕನ್ನಡ ಪರನೇ ನಿಂತಿದ್ದಾರೆ ಅವರು ಕೂಡ. ಸರ್ ಇಲ್ಲ, ಈಗ ಯೂಟ್ಯೂಬಲ್ಲಿ ಆಲ್ರೆಡಿ ಈಗ ಅದನ್ನು ಪ್ರೈವೇಟ್ ಮಾಡಿದ್ದಾರೆ. ಈಗ ನಾವು ಚೇತನ್ ಹಾಡಿರೋ ಹಾಡನ್ನ ಅಪ್ಲೋಡ್ ಆಗ್ತಿದ್ದಂಗೆ ಅದು ಡಿಲೀಟ್ ಆಗುತ್ತೆ ಸರ್. ಅದು ಆಗುತ್ತೆ ಸರ್. ಸರ್, ಏನೂ ಮಾಡೋಕ್ಕಾಗಲ್ಲ. ನಾವು ವ್ಯೂಸ್ ಎಲ್ಲ ನಮ್ಗೆ ಇಂಪಾರ್ಟೆಂಟು. ನಮಗೆ ಕನ್ನಡಕ್ಕಾಗಿರೋ ಅವಮಾನ ಅದನ್ನು ನಾವು ತಡ್ಕೊಳಕ್ಕಾಗದೆ ಅದನ್ನು ನಾವು ಸೋನು ನಿಗಮ್ನ ಧಿಕ್ಕರಿಸ್ತಾ ಇದ್ದೀವಿ. ಸೊ ವ್ಯೂಸ್ ಬರುತ್ತೆ ಸರ್. ವ್ಯೂಸ್ ಬಂದಿದ ತಕ್ಷಣ ನಮ್ಮ ಜನ ಏನು ಸಿನಿಮಾ ಬಂದು ನೋಡಲ್ಲ ಅಂತೇನಿಲ್ಲ. ಆಮೇಲೆ ಆ ವ್ಯೂಸಿಂದನೇ ಏನೂ ಆಗಲ್ಲ. ಅದು ಕೇಳಿದ್ದಾರೆ ಸಂತೋಷ. ಅಂದರೆ ನಮ್ಮ ಜನ ಕೇಳಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ಸೋನು ನಿಗಮ್ ಹಾಡಿರೋ ಹಾಡುಗಳನ್ನ ಎಷ್ಟೋ ಸಾಂಗ್ನ ಗೆಲ್ಲಿಸಿದ್ದಾರೆ. ಎಷ್ಟೋ ನನ್ನ ಹಾಡೇ ಸೋನು ನಿಗಮ್ ಮುಸ್ಸಂಜೆ ಮಾತು ಅಲ್ಲಿ ಹಾಡಿದಾಗ ಅವ್ರಿಗೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು. ನನ್ನ ಸಾಹಿತ್ಯದಲ್ಲಿ ಅವ್ರು ಹಾಡಿರೋ ಹಾಡಿಗೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು. ಸೊ ಆಗಲೂ ಕೂಡ ನಾನು ಎಷ್ಟೋ ಖುಷಿ ಪಟ್ಟಿದ್ದೀನಿ, ತುಂಬ ಒಳ್ಳೆ ಗಾಯಕ, ಚೆನ್ನಾಗಿ ಹಾಡ್ದ ಅಂತ. ಬಟ್ ಈ ಥರ ನನ್ನ ಸಿನಿಮಾದಲ್ಲೇ ಇರೋ ಹಾಡು, ಇವಾಗ ಅವ್ರದ್ದೇ ಧ್ವನಿ, ಈ ಥರ ಒಂದು ಸ್ಟೇಟ್ಮೆಂಟ್ ಎಲ್ಲೋದು ಅವ್ರು ಮಾಡ್ಕೊಂಡಿದ್ದು ಒಂದು ಇದು, ಅದು ನಮಗೆ ತೊಂದರೆ ಆಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ನಾವು ಇಟ್ಕೊಳ್ಳೋದಿಲ್ಲ. ಸೊ ಸರ್, ಅದು ಇಡೀ ಚಿತ್ರತಂಡನೇ ಒಂದು ಅಂದ್ಕೊಂಡಿದ್ವಿ. ಯಾಕೆಂದರೆ ಇಲ್ಲಿ ಈ ಸಿನಿಮಾ ಶುರು ಆದಾಗಲೇ ಯೋಗರಾಜ್ ಭಟ್ರು, ಮನೋಮೂರ್ತಿ ಒಂದು ಕಾಂಬಿನೇಷನ್ ಇತ್ತು. ಅವ್ರದ್ದೇ ಕತೆ, ಮನೋಮೂರ್ತಿ ಅವರ ಮ್ಯೂಸಿಕ್ಕು ಅಂದಾಗ ಅದೊಂದು ಕ್ರೇಜ್ ಇರುತ್ತಲ್ಲ ಸರ್. ಸೋನು ನಿಗಮ್ ಅವರು 3 ಜನ ಒಂದು ಕಾಂಬಿನೇಷನ್ ಅನ್ನೋದು. ಹಾಗಾಗಿ ನಾವು ಮೊದಲಿಂದನೂ ಅಂದ್ಕೊಂಡಿದ್ವಿ ಈ ಕಾಂಬಿನೇಷನ್. ತುಂಬ ದಿವಸ ಆಗಿತ್ತು ಕೂಡ ಬಂದು. ಅದು ನಮ್ಮ ಚಿತ್ರದಲ್ಲಿ ರಿಪೀಟ್ ಆದರೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಅನಿಸಿತ್ತು ಕೂಡ. ಅದು ಸರ್, ಪೇಮೆಂಟ್ ವಿಷಯ ಮನೋಮೂರ್ತಿ ಅವ್ರನ್ನೇ ಕೇಳಬೇಕು. ಯಾಕಂದರೆ ಅವ್ರದ್ದು ಒಂದು ಸ್ವಲ್ಪ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರಲ್ವ. ಹಾಗಾಗಿ ನಮ್ಮ ಚಿತ್ರಕ್ಕೆ ಏನು ಪೇಮೆಂಟ್ ತೊಗೊಂಡ್ರು ಅಂತ ನಮ್ಮವರೆಗೂ ಮಾಹಿತಿ ಇಲ್ಲ. ಬಟ್ ಒಳ್ಳೆ ಪೇಮೆಂಟೇ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರು ಏನೇ ಫ್ರೆಂಡ್ಶಿಪ್ ಇದ್ದರೂ ಕೂಡ ಪೇಮೆಂಟ್ ವಿಷಯದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗೇ ಇರ್ತಿದ್ರು. ಒಳ್ಳೆ ಪೇಮೆಂಟೇ ಹೋಗಿದೆ ಸರ್. ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಪ್ರೊಡಕ್ಷನ್ ಸೈಡ್ಗೆ. ಅದು ಮನೋಮೂರ್ತಿ ಅವರು ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಕಂಪ್ಲೀಟ್ ಆಡಿಯೋ ರೈಟ್ಸ್ನ ಮನೋಮೂರ್ತಿ ಅವರೇ ತೊಗೊಂಡಿದ್ರು ಸರ್. ಪ್ರೊಡ್ಯೂಸರ್ಗೆ ಯಾವ ರೀತಿ ಲಾಸ್ ಆಗುತ್ತೆ ಸರ್? ಈ ಥರ ಪ್ರೊಡ್ಯೂಸರ್ಗೆ ಲಾಸ್ ಆಗುವಂಥದ್ದು ಏನು ಕಾಣ್ತಿಲ್ಲ ಸರ್ ಇಲ್ಲಿ. ಸರ್ ಅಲ್ಲ ಸರ್, ಇದು ನಮಗಾಗಿರೋ ಅವಮಾನಕ್ಕಿಂತ ದೊಡ್ಡದ ಸರ್. ನಮಗಾಗಿರೋ ಅವಮಾನ ಏನಿದೆ ಅದನ್ನು ಅವನು ಕಟ್ಕೊಡೋಕ್ಕಾಗತ್ತಾ? ಕನ್ನಡಿಗರಿಗೆ ಅಷ್ಟು ಹೀಯಾಳಿಸಿ, ಅಷ್ಟು ಕಂಪ್ಯಾರಿಸನ್ ಮಾಡಿ ಮಾತಾಡೋ ಅಂಥ ಅಷ್ಟು ಕೆಳಮಟ್ಟದ ಜನ ಕನ್ನಡಿಗರು ಅಂದರೆ ಏನು ತಿಳ್ಕೊಂಡಿದ್ದಾರೆ ಅವರು? ಅಲ್ಲಿ ಯಾವುದೋ ಒಂದು 3 ಲಕ್ಷ 2 ಲಕ್ಷ ಮ್ಯಾಟ್ರ್ ಆಗಲ್ಲ ಸರ್. ಅಲ್ಲಿ ನಮ್ಮ ಸ್ವಾಭಿಮಾನ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಖಂಡಿತ ಸರ್, ಖಂಡಿತ ಕ್ಷಮೆ ಕೇಳಬೇಕು ಅಂತ ನಮಗೂ ಅನ್ನಿಸ್ತು. ಅವ್ರಿಗೆ ಮಾಡಿದ ತಪ್ಪು ಅಂತ ಅನ್ನಿಸ್ತು. ಆದರೆ ಅವ್ರನ್ನ
ಅಬ್ಸರ್ವ್ ಮಾಡಿದ್ರೆ ನೀವು ನಮಗಿಂತ ಜಾಸ್ತಿ ಅವ್ರನ್ನ ಗಮನಿಸಿರ್ತೀರ. ಅವರು ಈ ಥರ ತಪ್ಪುಗಳನ್ನ ಪದೇ ಪದೇ ಮಾಡ್ತಾನೆ ಇದ್ದಾರೇನೋ ಅಂತ ಅನಿಸುತ್ತೆ ನನಗೆ. ಮೊನ್ನೆ ರೀಸೆಂಟಾಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಂದು ಈವೆಂಟ್, ಅಂದರೆ ಯಾವುದೋ ಒಂದು ಎಲೆಕ್ಷನ್ ಶೋಗೋ ಏನೋ ಬಂದಾಗ ಅಲ್ಲೂ ಕೂಡ ಪ್ರೇಕ್ಷಕರ ಮೇಲೆ ಒಂಥರ ಗರಂ ಆಗಿದ್ದು ಒಂದು ನ್ಯೂಸ್ ಇದೆ. ಇದೇ ಸೋನು ನಿಗಮ್ ಚಿಕ್ಕಬಳ್ಳಾಪುರದಲ್ಲಿ ಸೋನು ನಿಗಮ್ ಅವರು ಪ್ರೇಕ್ಷಕರ ಮೇಲೆ ಗರಂ ಆಗಿ ಮಾತಾಡಿದ್ದು ಒಂದು ನ್ಯೂಸ್ ಆಯಿತು ಆ ಟೈಮಲ್ಲಿ. ಅದೇ ಥರ ತುಂಬ ಕಡೆ ಬಾಂಬೆಯಲ್ಲೂ ಇದೆ ಇವ್ರದ್ದು ಈ ಥರ ತುಂಬ ಕಥೆಗಳು. ಸರ್, ಇದು ನಮಗೆ ಹೊರಗಡೆ ಕಾಣಿಸ್ತಿದೆ ಅವ್ರ ಮನಸ್ಥಿತಿ, ಈಗ ನಾವು ಕಂಡ್ವಿ ಅಂತ ನಾವು ಅನ್ಕೊತೀವಿ. ಆದರೆ ಒಳ ಮನಸ್ಥಿತಿ ಒಳಗಡೆ ಎಷ್ಟೋ ಸರಿ ಇದಾಗಿರುತ್ತೆ. ನಮ್ಮ ಕಣ್ಣು ಕಾಣದೆ ಕೇಳದೆ ಇರ್ಬೋದು, ಒಳಗಡೆ ಅವ್ರ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನ ಇವತ್ತು ಹೊರಗಡೆ ನಮ್ಗೆ ಕಾಣೋ ಥರ ಅವರೇ ನಡ್ಕೊಂಡಿದ್ದಾರೆ ಅಷ್ಟೇ. ಇದು ಒಳಗಡೆ ಇರುತ್ತೆ, ಸ್ಟುಡಿಯೋ ಒಳಗೋ ಅವ್ರ ಮನೆ ಒಳಗೋ ಅವ್ರು ಎಷ್ಟೋ ಸರಿ ತಾತ್ಸಾರ ಮಾಡಿರ್ತಾರೆ ನಮ್ಮನ್ನ ಅಂತ ಈಗ ಅನ್ನಿಸುತ್ತೆ. ಅಷ್ಟು ಈಸಿಯಾಗಿ ಆ ಬಾಯಲ್ಲಿ ಆ ಪದಗಳು ಬರಲ್ಲ. ಅದು ಸರ್, ಅದು ಹೌದು ಸರ್. ನಮಗೂ ಕೂಡ 1.5 ತಿಂಗಳು ಕಾಯಿಸಿದ್ರು ಹಾಡಬೇಕು ಅಂದಾಗ. ಹಾಡನ್ನ ನಾವು 1.5 ತಿಂಗಳು ಕಾದ್ವಿ ಅವರ ಡೇಟ್ಗೋಸ್ಕರ. ತಡ ಮಾಡಿನೇ ಹಾಡಿದ್ರು, ಬಟ್ ಹಾಡು ಕೊಟ್ಟರು. ಆ ಥರ ತುಂಬ ಜನಕ್ಕೂ ಆಗಿದೆ ಅನುಭವ ಸರ್. ಇಲ್ಲ ಸರ್, ನಾನು ಯೋಗರಾಜ್ ಸರ್ ಎಲ್ಲೋ ಡೆಲ್ಲಿಯಲ್ಲಿದ್ದಾರೆ. ಅವರು ನೇರವಾಗಿ ನಮಗೆ ಸಿಕ್ಕಿಲ್ಲ. ಆ್ಯಕ್ಚುಲಿ ಅವ್ರ ಫೋನೇ ಕನೆಕ್ಟ್ ಆಗ್ತಿಲ್ಲ, ಅವರೆಲ್ಲೋ ಯಾವುದೋ ಕೆಲಸದಲ್ಲಿದ್ದಾರೆ. ಇನ್ನು ಮನೋಮೂರ್ತಿ ಅವ್ರದ್ದು ಟೈಮಿಂಗೇ ಬೇರೆ ಇದೆ. ಇಲ್ಲಿ ನಮ್ಗೆ ಬಗಲು ಅವ್ರು ರಾತ್ರಿ, ಅವ್ರು ನಮಗೆ ಸಿಗೋದ ಯಾವುದೋ ಒಂದು ಟೈಮಲ್ಲಿ ಆ ಫೋನ್ ರಿಸೀವ್ ಆದಾಗ ಒಂದು 10 ನಿಮಿಷ ಮಾತಾಡ್ತಾ ಇದ್ವಿ. ಬಟ್ ಅವರು ಒಪಿನಿಯನ್ ಒಂದೇ ಕೊಟ್ಟಿದ್ದು, ಸರ್ ನಿಮ್ಮ ಪ್ರೊಡಕ್ಷನ್ ಸೈಡಲ್ಲಿ ನೀವೇನು ಡಿಸಿಷನ್ ತೊಗೊಳ್ತೀರಾ. ಯೋಗರಾಜ್ ಸರು ಅದೇ ಹೇಳಿದ್ರು, ಪ್ರೊಡ್ಯೂಸರು ನೀವು ಏನು ಡಿಸಿಷನ್ ತೊಗೊಳ್ತೀರಾ, ನಿಮಗೇನು ತೊಂದರೆ ಆಗುತ್ತೆ ಅದನ್ನು ನೀವು ಹೇಳ್ಕೊಳ್ಳಿ, ಅದರಲ್ಲಿ ಏನು ಇದಿಲ್ಲ. ಇದರಲ್ಲಿ ನಾವೆಲ್ಲರೂ ಒಂದು ಪಾರ್ಟಲ್ಲಿ ಕೆಲಸ ಮಾಡಿದ್ದೀವಿ, ಹಾಗಂತ ನಾವು ಕನ್ನಡ ಪರ ಇಲ್ಲ ಅಂತ ಏನಿಲ್ಲ. ನಿಮ್ಮ ಸಿನಿಮಾಗೆ ಏನು ತೊಂದರೆ ಆಗ್ತಿದೆ ನೀವು ಅದನ್ನು ದಯವಿಟ್ಟು ಹೇಳಿ, ಅದ್ರ ಬಗ್ಗೆ ಮಾತಾಡ್ಕೊಳ್ಳಿ ಅಂತ. ಇಲ್ಲ, ನಾವು ತಿಳಿಸ್ಬಿಟ್ವಿ ಸರ್. ನಮ್ಮ ಒಂದು ಒಪಿನಿಯನ್ ಏನಿದೆ, ಪ್ರೊಡ್ಯೂಸರು ನಾನು ಇಬ್ಬರು ಅವ್ರಿಗೆ ತಿಳಿಸಿದ್ವಿ ಸರ್. ಇವಾಗ ನಿಮ್ಮ ಥ್ರೂ ಗೊತ್ತಾಗೇ ಆಗುತ್ತಲ್ಲ ಸರ್. ನಾವು ಇವಾಗ ಕಿತ್ತು ಬಿಸಾಕ್ತಾ ಇದ್ದೀವಿ ಸೋನು ನಿಗಮ್ ಹಾಡಿರೋ ಹಾಡನ್ನ ಅನ್ನೋದು ಅವ್ರಿಗೂ ರೀಚ್ ಆಗುತ್ತಲ್ಲ ಸರ್. ಇವಾಗ ಅವ್ರಿಗೆ ಇದು ಗೊತ್ತಾಗಲಿ ಅಂತಲೇ ನಮ್ಮ ಉದ್ದೇಶ ಕೂಡ ಇದೆ. ಅವ್ರು ಮಾಡಿರೋ ತಪ್ಪು ಇವಾಗ ಕ್ಷಮೆ ಕೇಳಿದ ತಕ್ಷಣ ಮರ್ತು ಬಿಡೋಕ್ಕಾಗಲ್ಲ ಸರ್. ಹೊಡೆದ್ಬಿಟ್ಟು ಸಾರಿ ಕೇಳ್ತಾ ಇದ್ರೆ ಎಷ್ಟು ಸರಿ ಒದೆ ತಿನ್ನೋಣ, ಎಷ್ಟು ಸರಿ ಅವ್ರು ಸಾರಿ ಕೇಳಿಸ್ಕೊಳ್ಳೋಣ. ಸೊ ನಾವು ಹೃದಯವಂತರು, ಮನಸ್ಸಿದೆ, ದೊಡ್ಡ ಮನಸ್ಸಿದೆ. ಹೌದು, ಕನ್ನಡಿಗರಿಗೆ ದೊಡ್ಡ ಮನಸ್ಸಿದೆ, ಕ್ಷಮಾಗುಣ ಇದೆ, ಎಲ್ಲವೂ ಇದೆ. ಹಾಗಂತ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಎಷ್ಟು ಸರಿ ಅಂತ ಸಹಿಸ್ಕೊಳ್ಳೋಣ. ಇದು ಎಷ್ಟೋ ಜನರಿಗೆ ಇದು ಆಗಿದೆ, ಅನುಭವಿಸಿದ್ದಾರೆ, ಮಾತಾಡೋಕ್ಕಾಗ್ತಿಲ್ಲ, ಅದನ್ನು ತೋರಿಸ್ಕೊಳಕ್ಕಾಗ್ತಿಲ್ಲ. ಈಗ ಸಮಯ ಅಂತನೂ ಅಲ್ಲ, ಬಟ್ ಇನ್ನು ಮೇಲೆ ಇದು ಆಗಬಾರ್ದು ಸರ್. ಇನ್ನು ಮುಂದೆ ಇದು ನಡಿಬಾರ್ದು ಸರ್. ಖಂಡಿತ ಇದು ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ನಾನು ಹಿಂದೆ ಮಾಡಿದಂಥ ಚಿತ್ರಗಳಲ್ಲೂ ಕೂಡ ನಮ್ಮ ಕರ್ನಾಟಕದ ಗಾಯಕರೇ ಹೆಚ್ಚಾಗಿ ನಾನು ಬಳಸಿರೋದು ಸರ್. ಬಾಂಬೆ ಸಿಂಗರ್ಸು, ಚೆನ್ನೈ ಸಿಂಗರ್ಸು, ಆಂಧ್ರ ಸಿಂಗರ್ಸ್ಗೆ ಹೋಗಿಲ್ಲ. ಯಾವುದೋ ತುಂಬ ಡಿಮ್ಯಾಂಡ್ ಆದಾಗ ಮ್ಯೂಸಿಕ್ ಡೈರೆಕ್ಟರ್ ಸೈಡೋ ಪ್ರೊಡ್ಯೂಸರ್ ಸೈಡೋ ಡಿಮ್ಯಾಂಡ್ ಆದಾಗ ಆಡಿಸಿರೋದುಂಟು. ಬಾಂಬೆ ಸಿಂಗರ್ಗಂತೂ ಹೋಗೇ ಇಲ್ಲ. ಈ ಪಿಕ್ಚರ್ಗೆ ನಾನು ಹೋಗಿರೋದು ಫಸ್ಟ್ ಟೈಮು. ಮುಂದಿನ ಚಿತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಸಿನಿಮಾದಲ್ಲಿ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಇರಲಿ, ಯಾವುದೇ ಹೀರೋ ಇರಲಿ, ನಾನು ಬಾಂಬೆ ಸಿಂಗರ್ಸ್ಗಳ್ನ ಬಳಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅದನ್ನು ಬಳಸೋದು ಇಲ್ಲ ಸರ್. ನಮ್ಮ ಕನ್ನಡಿಗರಿಗೆ ಆದಷ್ಟು ಅವಕಾಶ ಕೊಟ್ಟು ನಮ್ಮ ಕನ್ನಡಿಗರಿಗೆ ಎಲ್ಲ ಹಾಡಿಸೋವಂಥ ಪ್ರಯತ್ನ ಮಾಡ್ತೀನಿ ಸರ್. ಸಿನಿಮಾ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಯಾವುದೇ ಒಂದು ಈ ಒಂದು ಸಿಲ್ಲಿ ಮ್ಯಾಟ್ರಿಗೆ ನಮ್ಮ ಸಿನಿಮಾ ಪ್ರಮೋಷನ್ ಆಗೋದು ನಮಗೂ ಇಷ್ಟ ಇಲ್ಲ. ಇದು ಸೋನು ನಿಗಮ್ ಅಲ್ಲ, ಅವರು ಯಾರ್ಯಾರು ಈ ಥರ ನಡ್ಕೊಳ್ತಾರೆ ಅವ್ರಿಗೆಲ್ಲರಿಗೂ ಒಂದು ಬುದ್ಧಿಪಾಠ ಆಗಬೇಕು. ಅವ್ರು ಹಾಡಿದ ಹಾಡು ಇಟ್ಕೊಂಡು ಮಾತ್ರಕ್ಕೆ ನಮ್ಮ ಸಿನಿಮಾ ಹಿಟ್ ಆಗ್ಬಿಡಲ್ಲ, ಇಲ್ಲ ಅವರಿಂದನೇ ನಾವು ಬೆಳೆದು ದೊಡ್ಡವರಾಗಲ್ಲ. ಸೊ ಒಂದು ಟೀಮ್ ಕೆಲಸ ಮಾಡಿದ್ರೇ ಒಂದು ಸಿನಿಮಾ ಗೆಲ್ಲೋದು. ಆ ಪರಿಜ್ಞಾನ ಪ್ರತಿಯೊಬ್ಬರು ಇಟ್ಕೋಬೇಕು. ಅವರು ಮಾಡಿರೋ ತಪ್ಪಿಗೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಮ್ಮ ಸಿನಿಮಾದಲ್ಲಿ ಅವ್ರು ಹಾಡಿರೋ ಹಾಡನ್ನ ಕಿತ್ತು ಬಿಸಾಕ್ತಾ ಇದ್ದೀವಿ, ಬೇರೆ ನಮ್ಮ ಕನ್ನಡಿಗರ ಕೈಯಲ್ಲೇ ಹಾಡಿಸ್ತಾ ಇದ್ದೀವಿ. ಇದು ಅವ್ರಿಗೆ ನಮ್ಮ ತಂಡದಿಂದ ನಾವು ಕೊಡ್ತಾ ಇರೋ ಉತ್ತರ. ಸರ್ ಗೊತ್ತಿಲ್ಲ, ಮಹಾನ್ ನಟಿ ನೀವೇ ಹೇಳಿದಾಗೆ ಆ ಮಹಾನ್ ನಟಿ ಯಾರು ಅಂತ. ಅವರು ಮಹಾನ್ ವ್ಯಕ್ತಿಗಳು
ಆ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ಅನಿಸುತ್ತೆ. ಯಾಕೆಂದರೆ ಒಬ್ಬ ಸಿಂಗರ್ ಹೊಸಬ ಆಡಿದ್ರು ಕೂಡ ಅವ್ರ ಆ್ಯಕ್ಟಿಂಗಲ್ಲಿ ಅದು ಕವರ್ ಮಾಡ್ಕೊಂಡು ಹೋಗಿ ಅದನ್ನು ಎಕ್ಸ್ಪ್ರೆಷನಲ್ಲಿ ಅವರು ಚೆನ್ನಾಗಿ ಇರುತ್ತೆ. ಅವ್ರಿಗೆ ಎಕ್ಸ್ಪ್ರೆಷನ್ ಇಲ್ಲದೆ ಇದ್ದಾಗ ದೊಡ್ಡ ಸಿಂಗರ್ ಬೇಕಾಗ್ತದೆ. ಅವ್ನು ಚೆನ್ನಾಗಿ ಆಡಿದ್ರೆ ನನ್ನ ಸಿನಿಮಾದಲ್ಲಿ ಬಂದು ನೋಡ್ತಾರೆ ಜನ ಅಂತ. ಆ ಮಹಾನಟಿಗೆ ದೊಡ್ಡ ನಮಸ್ಕಾರ. ಗೊತ್ತಿಲ್ಲ ಸರ್, ನೀವು ಹೇಳ್ತಾ ಇದ್ದೀರಾ, ಗೊತ್ತಿಲ್ಲ ಅವ್ರ ಬಗ್ಗೆ. ಖಂಡಿತ ಸರ್. ಇವಾಗ ಸರ್ ಸೈನಿಕರು ಹೊರಗಡೆ ಇವಾಗ ಫೈಟ್ ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂಥ ಒಂದು ಇನ್ಸಿಡೆಂಟಿಂದ ಸೈನಿಕರು ಯುದ್ಧ ಮಾಡೋದಕ್ಕೆ ನಿಂತಿದ್ದಾರೆ, ಅಲ್ಲಿ ಫೈಟ್ ಮಾಡೋಕ್ಕೆ ನಿಂತಿದ್ದಾರೆ. ಒಳಗಡೆನೆ ಭಯೋತ್ಪಾದಕರು ಈ ಥರ ಎಲ್ಲ ನಡ್ಕೊಳ್ತಾ ಇದ್ದಾರೆ ಅಂದರೆ ಇವ್ರನ್ನೆಲ್ಲ ಏನಂತ ಕರಿಬೇಕು ನಾವು? ಇವ್ರುಗಳೇ ಟೆರರಿಸ್ಟ್ಗಳು ನಮಗೆ. ಇಂಥವ್ರನ್ನ ನಾವು ಸೈನಿಕರಾಗಿ ನಿಲ್ಲಬೇಕು. ಇವಾಗ ಇಂಥವ್ರನ್ನ ಸದೆ ಬಡಿಬೇಕು. ಸೊ ಇಂಡಸ್ಟ್ರಿ ಹಾಳಾಗುತ್ತೆ, ವ್ಯಕ್ತಿತ್ವಗಳ ಮನಸ್ಥಿತಿಗಳು ಪರಿಸ್ಥಿತಿ ಎಲ್ಲವೂ ಹಾಳಾಗಿ ಹೋಗ್ಬಿಡ್ತವೆ. ಸೊ ಸರ್ ಎಂತೆಂಥ SPB ಸರ್ ಎಂತೆಂಥ ಹಾಡುಗಳು, ಎಷ್ಟು ಸ್ಟೇಟ್ ಎಲ್ಲ ಇದರಲ್ಲೂ ಅವ್ರು ಹಾಡ್ಕೊಂಬಂದ್ರು. ಯಾವತ್ತಾದರೂ ಅವ್ರ ಬಗ್ಗೆ ಒಂದು ಈ ಥರ ಕಾಂಟ್ರವರ್ಸಿ ನಾವು ಕೇಳಿದ್ದಿಲ್ಲ ಸರ್. ಅಂಥ ಮಹಾನುಭಾವ ಅಷ್ಟೆಲ್ಲ ಭಾಷೆಯಲ್ಲಿ ಹಾಡಿದ್ರು ಕೂಡ ಎಲ್ಲೂ ಒಂದು ಕಾಂಟ್ರವರ್ಸಿ ಇಲ್ಲ. ಇವರು ಮೊನ್ನೆ ಯಾವುದೋ ಒಂದು 10 ಹಾಡು ಹಾಡಿ ಅಷ್ಟರ ಬೇಗ ಇವ್ರುಗಳಿಗೆ ತಲೆ ನಿಲ್ಲಲ್ಲ. ಏನೇನೋ ಸ್ಟೇಟ್ಮೆಂಟ್ಗಳು, ಯಾರೋ ಅಭಿಮಾನಿಗಳು ಪ್ರೀತಿಯಿಂದ ಕೇಳೋ ಹಾಡುಗಳಿಗೆ ಈ ಥರ ಸ್ಟೇಟ್ಮೆಂಟ್ಗಳು, ಅದನ್ನು ಸಮರ್ಥಿಸ್ಕೊಳ್ಳೋರು ನಮ್ಮಲ್ಲೇ ಈ ಥರ ಕೆಲವರು. ಅವ್ರಿಗೆಲ್ಲ ಯಾವ ಥರ ನಾವು ಬುದ್ಧಿ ಹೇಳೋಣ? ಅವನ್ಯಾರೋ ಪರಭಾಷಿಕ ಬಂದು ಇಲ್ಲಿ ನಮ್ಮ ಮೇಲೆ ಹೇರ್ತಾನೆ ಅಂದರೆ ತುಂಬ ವಿಷಯಗಳಲ್ಲಿ ಆ ಥರ ಹೇರಿಕೆ ನಡೀತಾ ಇದೆ. ಇದರಲ್ಲೂ ಅವರು ತಲೆ ಮೂಗು ಎಲ್ಲ ತೂರಿಸ್ತಾರೆ ಅಂದರೆ ನಾವು ಎಷ್ಟರ ಮಟ್ಟಿಗೆ ಸಹಿಸ್ಕೋಬೇಕಿನ್ನು? ಚಿತ್ರರಂಗ ಈಗ ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ಗೊತ್ತು ಎಲ್ರಿಗೂ. ಈ ಥರ ವ್ಯಕ್ತಿಗಳು, ಈ ಥರ ಮಾತುಗಳು, ಇಂಡಸ್ಟ್ರಿ ಏನಾಗುತ್ತೆ? ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ ಸರ್. ನಾವು ತಿರುಗಿ ಬೀಳಲೇಬೇಕಾಗಿದೆ. ಇಂಥವ್ರನ್ನ ಖಂಡಿಸ್ಲೇಬೇಕು. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಇಂಥ ಅಂದರೆ ಕನ್ನಡಿಗರ ಮೇಲೆ ಅಭಿಮಾನ ಇಲ್ಲದೆ, ಕನ್ನಡ ಸಂಸ್ಕೃತಿ, ಇಲ್ಲಿನ ಒಂದು ಭಾಷೆ ಬಗ್ಗೆ ಯಾವುದೇ ಒಂದು ಅಭಿಮಾನ ಇಲ್ಲದೆ ಬರೋವಂಥ ವ್ಯಕ್ತಿಗಳಿಗೆ ನಾವಿಲ್ಲಿ ಯಾವುದೇ ಥರದ ಎಂಟ್ರಿ ಕೊಡಬಾರ್ದು ಸರ್. ಅವ್ರುಗಳ್ನ ಸ್ಟಾರ್ಟಿಂಗಲ್ಲೇ ಮೊಳಕೆನ ಅದೇನೋ ಚೂಟ್ ಹಾಕಬೇಕು ಅಂತಾರಲ್ಲ, ಮೊಳಕೆ ಇದ್ದಾಗಲೇ ಆ ಥರ ನಮ್ಮ ಕೆಲಸ ನಾವು ಮಾಡಿದ್ರೆ ಒಳ್ಳೆ. ಆದರೂ ಇದು ಹೆಮ್ಮರ ಆಗಿದೆ. ಈಗಲೂ ಒಂದು ಕೊಡ್ಲಿ ಪೆಟ್ಟು ಬಿದ್ದರೆ ಆ ಹೆಮ್ಮರ ನೆಲಕ್ಕೆ ಉರುಳೋದ್ರಲ್ಲಿ ಏನು ಡೌಟ್ ಇಲ್ಲ. ಎಲ್ಲರೂ ಒಂದೊಂದು ಕೊಡ್ಲಿ ಪೆಟ್ಟು ಹಾಕಿದ್ರೆ ಅವ್ರ ಬುದ್ಧಿ ಕಲಿತಾರೆ ಸರ್. ಥ್ಯಾಂಕ್ ಯು ಸರ್. ನೋಡಿ, ಕುಲದಲ್ಲಿ ಕೀಳಾಗೋದು ಸಿನಿಮಾ ಆ್ಯಕ್ಚುಲಿ ನಾವು ಮಾಡಿರೋದೇ ಕನ್ನಡಿಗರಿಗೋಸ್ಕರ. ಕನ್ನಡ ಸಿನಿಮಾ ಇದು ಯಾವುದೇ ಒಂದು ಬೇರೆ ಭಾಷೆಗೆ ಡಬ್ಬು ಆಗ್ತಿಲ್ಲ. ಪ್ಯೂರ್ಲಿ ಕನ್ನಡಿಗರಿಗೋಸ್ಕರ ನಾವು ಕನ್ನಡಿಗರಾಗಿ ಮಾಡ್ತಾ ಇರೋದು. ಆ ಮನುಷ್ಯ ಸೋನು ನಿಗಮ್ ಅಂತ ಒಬ್ಬ ಮನುಷ್ಯ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡಿದ ಮೇಲೆ ಸೊ ನಾವು ಈ ಸಿನಿಮಾದಲ್ಲಿ ಮತ್ತೆ ಏನಕ್ಕೆ ಇಟ್ಕೋಬೇಕು ಅವನನ್ನ? ಅದಕ್ಕಿಂತ ಒಳ್ಳೊಳ್ಳೆ ಸಿಂಗರ್ಸ್ ಕನ್ನಡದಲ್ಲೇ ಇದ್ದಾರೆ. ಏನೋ ಒಂದು ಅವ್ರಿಗೆ ಒಂದು ಬೆಲೆ ಕೊಟ್ಟಿದ್ದು ಅವರು ಪ್ರತಿಭೆ, ಒಂದು ಒಳ್ಳೆ ಸಿಂಗರ್ ಅನ್ನೋ ಕಾರಣಕ್ಕೆ ಮಾತ್ರ ಕೊಟ್ಟಿರ್ತೀವಿ ಹೊರತು. ಸೊ ಈ ಥರ ಎಲ್ಲ ಕನ್ನಡಿಗರಿಗೆ ತುಂಬ ಜನ ಮಾಡ್ತಾನೆ ಇದ್ದಾರೆ. ತುಂಬ ಹಿಂದೆಯಿಂದಲೂ ಹಿಂದಿಯವರು ನಮ್ಮ ಕನ್ನಡಿಗರನ್ನ ದೂಷಿಸ್ಕೊಂಡೇ ಬರ್ತಿದ್ದಾರೆ. ಸೊ ಇದೆಲ್ಲ ನೋಡಿದರೆ ನಾವು ಇಂಥವ್ರಿಗೆಲ್ಲ ಕೊಟ್ಟವಲ್ಲ ಚಾನ್ಸಸ್ಸು, ಅಂದರೆ ಸಾಂಗ್ ಹಾಡಿಸಿದ್ವಲ್ಲ ಅಂತ ತುಂಬ ಬೇಜಾರಾಗಿ ಸೊ ಇವತ್ತು ಈ ಡಿಸಿಷನ್ ತೊಗೊಂಡಿದ್ವಿ. ನಿನ್ನೆ ಅವರು ಕೇಳಿದ್ದಾರೆ, ಸಾರಿ ಕೇಳಿದ್ದಾರೆ. ಬಟ್ ಸಾರಿ ಅದರಲ್ಲೂ ನೀವು ಅಬ್ಸರ್ವ್ ಮಾಡಿ, ಅವರು ಹೇಳಿದ ರೀತಿ, ಅವ್ರು ಸಾರಿ ಕೇಳಿದ ರೀತಿ ಅವರೇ ಯಾರೋ ಬರ್ಸ್ಬಿಟ್ಟು ಹಿಂಸೆ ಕೊಟ್ಟು ಅವ್ರ ಕೈಲಿ ಟೈಪ್ ಮಾಡಿ ಕಳಿಸಿರೋ ಥರ ಕಾಣಿಸುತ್ತೆ. ಅದು ಮನಸ್ಸಿಂದ ಒಂದು ಎಕ್ಸ್ಪ್ರೆಷನ್ನು ಡೈರೆಕ್ಟಾಗಿ ಆಡಿಯೋದಲ್ಲಿ ಇಲ್ಲ ವಿಡಿಯೋದಲ್ಲಿ ಅವ್ರು ಕಳಿಸಿದ್ರೆ ಅವ್ರು ಹೇಗೆ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಬಟ್ ಅವರು ಕಳಿಸಿದ ರೀತಿ ನಾವು ಬೇಡ, ಎಷ್ಟು ಸಾರಿ ಕೇಳಿದಾರಲ್ಲ ಅಂತ ಕೆಲವೊಬ್ರು ಹೇಳಿದರು. ಬಟ್ ಅದು ಕೇಳಿದ ರೀತಿ ನಮ್ಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಇನ್ ಕೇಸ್ ವಿಡಿಯೋದಲ್ಲಿ ಒಳ್ಳೆ ನಡವಳಿಕೆ ಇಟ್ಕೊಂಡು ಒಳ್ಳೆ ನೀಟಾಗಿ ಕೇಳಿದಿದ್ರೆ ಒಂದು ಪಕ್ಷ ನಾವು ಸುಮ್ಮನೆ ಆಗ್ತಿದ್ವೋ ಏನೋ. ಬಟ್ ಆದರೆ ಅವ್ರು ಕೇಳಿದ ರೀತಿನೂ ನಮ್ಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅವ್ರು ಸಾರಿ ಕೇಳಿದ್ರು ನಾವು ಇವತ್ತು ಬಂದು ಈ ಸಾಂಗ್ ಬೇಡ, ಅವ್ರು ಹಾಡಿರೋ ಅಂಥ ಗೀತೆ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಮತ್ತು ಕ್ಷಮಿಸೋ ಗುಣ ಕನ್ನಡಿಗರಿಗೆ ಇದೆ ಇಲ್ಲ, ಅದು ಪಬ್ಲಿಕ್ಕಿಗೆ ಬಿಟ್ಟಿದ್ದು. ಸೊ ಯಾಕೆ ಅಂದರೆ ಅದನ್ನು ನಾವು ಕ್ಷಮಿಸಿ ಅನ್ನೋಕ್ಕೂ ಆಗಲ್ಲ, ಇಲ್ಲ ಕ್ಷಮಿಸಬೇಡಿ ಅಂತಲೂ ಅನ್ನೋಕ್ಕಾಗಲ್ಲ. ಪರ್ಸನಲಿ ನಾವು ಮಾಡ್ತಿರೋ ನನ್ನ ಸಿನಿಮಾ ಆಗಿರೋದ್ರಿಂದ, ನಾನೊಬ್ಬ ಕನ್ನಡಿಗನಾಗಿರೋದ್ರಿಂದ, ಸೊ ನನ್ನ ತಾಯಿನೂ ಕನ್ನಡತಿ. ಸೊ ಹಾಗಾಗಿ ನಮಗೆ ಹರ್ಟ್ ಆಗಿದೆ, ನನ್ನ ತಾಯಿಗೆ ಹರ್ಟ್ ಆಗಿದೆ. ಇದರಲ್ಲಿ ಯಾವುದೇ ಥರದ್ದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾವುದೇ ಕಾರಣಕ್ಕೂ ಇದು ಪಬ್ಲಿಸಿಟಿ ಅಲ್ಲ. ಪಬ್ಲಿಸಿಟಿ ನಾವು ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳು ಬೇರೆ ಥರ ಮಾಡ್ಕೊಂಡಿದ್ವಿ, ಅದು ನಿಮಗೂ ಕೆಲವೊಬ್ರಿಗೆ ಗೊತ್ತಿರುತ್ತೆ. ಸೊ ಬಟ್ ಈ ಥರ ಚೀಪ್ ಕ್ಯಾಟಗರಿ ಪಬ್ಲಿಸಿಟಿ ನಾವಂತೂ ಮಾಡಲ್ಲ.
ಸೋನು ನಿಗಮ್ಗೆ ಸ್ವಲ್ಪ ಮೆಂಟಲಿ ಏನೋ ಸ್ಟೆಬಲ್ ಇಲ್ಲ ಅನಿಸುತ್ತೆ. ಹಾಗಾಗಿ ಅವ್ರು ಎಲ್ಲ ಕಡೆನೂ ಇದೇ ಥರ ಸುಮ್ಮನೆ ಸಿಡುಕೋದು, ಏನೋ ಹೇಳ್ತಾರಲ್ಲ, ಸ್ವಲ್ಪ ದುಡ್ಡು ಫೇಮ್ ಎಲ್ಲ ಬಂದರೆ ಎಲ್ಲ ಮನುಷ್ಯನ ಮನಸ್ಥಿತಿ ಎಲ್ಲ ಚೇಂಜ್ ಆಗುತ್ತೆ ಅನ್ನೋ ಹಾಗೆ. ಸೊ ಅವ್ರ ನಡವಳಿಕೆನೇ ತುಂಬ ಹಾರ್ಷ್ ಆಗಿರೋದ್ರಿಂದ ಸೊ ನಮಗೆ ಆ ಥರದವ್ರು ಬೇಡ ಅನ್ನೋದಕ್ಕೆ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಈ ಕ್ಷಮೆ ಬೇಕು ಬೇಡ ನಮ್ಮ ಕಡೆಯಿಂದ ಒಂದೇ ಸ್ಟ್ಯಾಂಡು, ಸಿನಿಮಾದಲ್ಲಿ ಅವ್ರ ಸಾಂಗ್ ಇರಲ್ಲ. ಸೊ ಕ್ಷಮಿಸೋದು ಬಿಡೋದು ಕನ್ನಡಿಗರಿಗೆ ಬಿಟ್ಟಿದ್ದೀವಿ. ಸೊ ನಾವು ಅದನ್ನು ಕ್ಷಮಿಸಿ ಅಂತಲೂ ಹೇಳಲ್ಲ, ಕ್ಷಮಿಸಬೇಡಿ ಅಂತ ಹೇಳಲ್ಲ. ಟ್ಯಾಲೆಂಟ್ ಇದ್ದರೆ ನಮ್ಮಲ್ಲೇ ತುಂಬ ಜನ ಇದ್ದಾರೆ. ಅವ್ರಿಗೇನೆ ಮುಂದಿನ ಸಿನಿಮಾಗಳಲ್ಲಿ ನಮ್ಮದು ನೆಕ್ಸ್ಟ್ ಸಿನಿಮಾ ಒಂದು ಲಾಂಚ್ ಆಗ್ತಾ ಇದೆ ಈ ನಮ್ಮದು 23 ರಿಲೀಸ್ ಆದಮೇಲೆ. ಸೊ ನಮ್ಮ ಪ್ಲ್ಯಾನ್ ಇತ್ತು ಒಂದು ಆ್ಯಕ್ಚುಲಿ ಸೋನು ನಿಗಮ್ಗೆ ಹಾಡಿಸ್ಬೇಕಂತ. ಸೊ ಇನ್ನು ನನ್ನ ಇವತ್ತೇ ಹೇಳ್ತಾ ಇದ್ದೀನಿ, ಇನ್ನು ನನ್ನ ಲೈಫಲ್ಲಿ ನಾನು ಎಷ್ಟು ಸಿನಿಮಾ ಮಾಡಿದ್ರು ದೇವ್ರೆ ಎಷ್ಟು ಕೊಡ್ತಾನೋ ಗೊತ್ತಿಲ್ಲ ಮಾಡೋ ಶಕ್ತಿನ, ಯಾವ ಕಾರಣಕ್ಕೂ ನಾನು ಸೋನು ನಿಗಮ್ ಕೈಲಿ ಹಾಡ್ಸಲ್ಲ. ಯಾಕೆಂದರೆ ಇದು ಅವಮಾನ ಮಾಡಿರೋದು ಒಂದು ನಮ್ಮ ಕನ್ನಡಿಗರಿಗೆ. ಸೊ ನಾವು ಕನ್ನಡಿಗರಾಗಿ ಹುಟ್ಟಿ ಬೆಳೆದು ಇಲ್ಲೇ ಅನ್ನ ತಿಂದು ಅವರಿಗೆ ನಾವು ಅವಮಾನನ ಮಾಡಿದಾಗ ನಾವು ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಈ ಸಾಂಗನ್ನು ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಸಿನಿಮಾದಲ್ಲೂ ಮಾಡ್ತಾ ಇದ್ದೀವಿ, ಈವನ್ ಇನ್ಕ್ಲೂಡಿಂಗ್ ಯೂಟ್ಯೂಬಲ್ಲೂ ಮಾಡ್ತಾ ಇದ್ದೀವಿ. ಪ್ರೇಕ್ಷಕರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ ಖಂಡಿತ ಈ 23ಕ್ಕೆ ನಮ್ಮ ಸಿನಿಮಾ ಬಂದೇ ಬರುತ್ತೆ. ನೀವೆಲ್ಲ ಥಿಯೇಟ್ರ್ ಕಡೆ ಬರ್ತೀರಾ. ನಿಮ್ಮ ಗೊಂದಲನ ನಾನು ಒಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಸೋನು ನಿಗಮ್ ಹಾಡಿದಾನಂತೆ, ಈ ಸಿನಿಮಾನೇ ನೋಡೋದು ಬೇಡ ಅನ್ನೋ ಥರ ಮಾತ್ರ ದಯವಿಟ್ಟು ಅಂದ್ಕೋಬೇಡಿ. ನಾವು ನಿಮಗೋಸ್ಕರನೇ ಸೋನು ನಿಗಮ್ ವಾಯ್ಸ್ನ ಕಿತ್ತಾಕ್ತಾ ಇದ್ದೀವಿ. ಅದು ನಮ್ಮ ಕನ್ನಡಿಗರಿಗೋಸ್ಕರ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಅದು ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾದಲ್ಲಿ ಸೋನು ನಿಗಮ್ ವಾಯ್ಸ್ ಇರಲ್ಲ. ಥ್ಯಾಂಕ್ ಯು. 23rd ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 100 ಥಿಯೇಟ್ರ್ ಮೇಲೆ ರಿಲೀಸ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಈ ಸಿನಿಮಾಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.